ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಯಕ್ಷ ಪಯಣದ ಕಥೆಯ ಅನೇಕ ಸಂಚಿಕೆಗಳನ್ನ ನೀವು ನೋಡಿದ್ದೀರಿ. ಒಳ್ಳೆಯ ರೀತಿಯ ಸಪೋರ್ಟ್ ಅನ್ನ ಮಾಡಿಕೊಂಡು ಬಂದಿದ್ದೀರಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ ಹಾಗೆ ನೀವು ಹೇಳಿದಂತಹ ಕಲಾವಿದರನ್ನ ಅವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತಾ ಬರ್ತಾ ಇದ್ದೇನೆ, ಮುಂದಕ್ಕೂ ಮಾಡ್ತೇನೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೂ ನನಗೆ ಫೋನ್ ಕರೆಗಳ ಮುಖಾಂತರ ಅನೇಕ ಜನ ಕೇಳಿಕೊಂಡದ್ದು ಚಂದ್ರಶೇಖರ್ ಧರ್ಮಸ್ಥಳ ಇವರ ಸಂದರ್ಶನ ಮಾಡಿ ಅಂತ ಹೇಳಿ. ನಿಮ್ಮ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಇವತ್ತು ಚಂದ್ರಣ್ಣನನ್ನ ನಾನು ಸಂದರ್ಶನಕ್ಕಾಗಿ ಕರೆ ಮಾಡಿ ಅವರ ಆ ಬಿಡುವಿನ ಸಮಯವನ್ನ ನೋಡಿ ನನಗೋಸ್ಕರ ನಾನು ಕರೆ ಮಾಡುವಾಗ ಒಪ್ಪಿಕೊಂಡು ಇಂದು ನಮ್ಮೊಂದಿಗೆ ಯಕ್ಷ ಪಯಣದ ಕಥೆಯನ್ನ ಹಂಚಿಕೊಳ್ಳುವವರಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಚಂದ್ರಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸತೀಶಣ್ಣ ನಮಸ್ಕಾರ. ಮೊದಲನೆಯದಾಗಿ ನಾನು ಕರೆ ಮಾಡುವಾಗ ಒಪ್ಪಿಕೊಂಡಿದ್ದೀರಿ. ನಾಳೆ ಏನು ಶನಿವಾರ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಯಕ್ಷಗಾನ ಪ್ರದರ್ಶನವನ್ನು ಕೊಡುವುದಕ್ಕಾಗಿ. ಹಾಗಾಗಿ ಇವತ್ತು ಶುಕ್ರವಾರ ಮಾಡಿರುವಂತಹ ಶೂಟಿಂಗ್ ಇದು. ಚಂದ್ರಣ್ಣ, ಯಕ್ಷಗಾನ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಚಂಡ ಪುಂಡುವೇಷಧಾರಿ ಅಂತ ಹೇಳಿ ಕರೆಸಿಕೊಂಡಂತಹ ಚಂದ್ರಣ್ಣನ ಪ್ರಾಥಮಿಕ ಜೀವನ ಅನ್ನುವಂಥದ್ದೇನು, ಅಥವಾ ಶಿಕ್ಷಣ ಅನ್ನುವಂಥದ್ದೇನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನುವಂಥದ್ದೇನು, ಇದನ್ನೆಲ್ಲ ತಿಳಿದುಕೊಳ್ಳುವಂತಹ ಕುತೂಹಲ ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗೆ ಇರ್ತದೆ, ನಿಮ್ಮ ಅಭಿಮಾನಿಗಳಿಗೆ. ಸೊ ಹಾಗಾಗಿ ಮೂಲತಃ ಚಂದ್ರಣ್ಣನವರು ಎಲ್ಲಿಯವರು, ತಮ್ಮ ವಿದ್ಯಾಭ್ಯಾಸ ಅನ್ನುವಂಥದ್ದೇನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಇದನ್ನ ಹೇಳಬೇಕು ಅಂತ ಹೇಳಿ. ನಾವು ಕೆಲವು ಕಲಾವಿದರು ಒಂದು ಊರಿನಲ್ಲಿ ಹುಟ್ಟುತ್ತಾರೆ, ಮತ್ತೆ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ನೆಲೆಗೊಳ್ತಾರೆ. ಆದ್ರೆ ನಾನು ಹುಟ್ಟಿದ್ದೇ ಧರ್ಮಸ್ಥಳ ಕ್ಷೇತ್ರದಲ್ಲಿ, ಧರ್ಮಸ್ಥಳದ ಅಂಟೆಮಜಲು ಅಗುಳೆ ಎಂಬಲ್ಲಿ ನನ್ನ ಹುಟ್ಟು. ನನ್ನ ತಂದೆ ಮೂಲತಃ ಕೃಷಿಕರು, ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ದವರು. ಗುರುವಪ್ಪ ಪೂಜಾರಿ ಹಾಗೆ ನೀಲಮ್ಮ ದಂಪತಿಗಳಿಗೆ 4 ಮಂದಿ ಮಕ್ಕಳಲ್ಲಿ ನಾನು ಕಿರಿಯವ. ಹಾಗೆಂತ ನಮ್ಮ ತಂದೆಯವರು ಬಹಳಷ್ಟು ಕೃಷಿ ಮಾಡ್ತಾ ಇದ್ದವರು, ಮತ್ತೆ ಬೇಸಾಯ ಮಾಡಿ ಬದುಕ್ತಾ ಇದ್ದವರು. ತಂದೆ ತಾಯಿ ಇಬ್ಬರು ಅವಿದ್ಯಾವಂತರು. ಹಾಗೆಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕೆನ್ನುವಂಥ ಆಸೆ ಅವರಿಗಿತ್ತು. ಆದರೆ ಮೂಲಧನ ಏನೂ ಇರಲಿಲ್ಲ. ಅಂದರೆ ಕೃಷಿ ಮಾಡಿ ನಮ್ಮ ಜೀವನಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗೆ ಅಕ್ಕ ಶಾಲೆಗೆ ಹೋಗಲಿಲ್ಲ, ಹಿರಿಯವಳು ನನ್ನ ಅಕ್ಕ ಕುಸುಮ ಅಂತ. ಮತ್ತು ಇಬ್ಬರು ಅಣ್ಣಂದಿರು, ಒಬ್ಬ ಡ್ರೈವರ್ ಆಗಿದ್ದಾನೆ. ಅವು ಹೆಚ್ಚಾಗಿ ನಮ್ಮ ಮಾವನ ಮನೆಯಲ್ಲಿ ಇದ್ದದ್ದು. ಮತ್ತೊಬ್ಬ ಕಿರಿಯ ಅಣ್ಣ, ನಾವು ಅಣ್ಣ ತಮ್ಮಂದಿರು ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ದೆವು. ಅಂದರೆ ನಾನು 5ನೇ ಕ್ಲಾಸ್ ವರೆಗೆ ಓದಿದ್ದೇನೆ. ಇಲ್ಲಿ ಧರ್ಮಸ್ಥಳ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅವಾಗ ಕಡು ಬಡತನ. ನಮಗೆ ಶಾಲೆಗೆ ಒಂದು 10 ರೂಪಾಯಿ ಕೊಡುವಷ್ಟು ಸಾಮರ್ಥ್ಯ ಇರಲಿಲ್ಲ ತಂದೆ ತಾಯಿಯರಿಗೆ. ಹಾಗೆಂತ ನನಗೆ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ನಾನು 1ನೇ ಕ್ಲಾಸಿಂದ 5ನೇ ತರಗತಿವರೆಗೆ ಫಸ್ಟ್ ಪ್ರೈಸ್ ತೆಗೆದಿದ್ದೇನೆ ಶಾಲೆಯಲ್ಲಿ ಕಲಿಯೋದ್ರಲ್ಲಿ. ಮತ್ತು ನಮ್ಮ ಶಾಲೆಯ ಮಾಸ್ಟರ್ಗಳು ಹೇಳಿದ್ರು, ಅವರು ಒಳ್ಳೆ ಸ್ಟೂಡೆಂಟ್, ಹಾಗೆ ಕಳಿಸಿ ಅಂತ. ತಂದೆ ತಾಯಿಯಂದರು ಅವರು ಕಳಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಧರ್ಮಾರ್ಥ ಶಾಲೆ ಆದರೂ ಕೂಡ ನಮಗೆ ಕಲಿಯೋದಕ್ಕೆ ಅಷ್ಟು ಕಷ್ಟ ಇತ್ತು. ಅಂದರೆ ನಮಗೆ ಬಟ್ಟೆಗಾಗಲಿ ಪುಸ್ತಕಗಾಗಲಿ ಹಣದ ಕೊರತೆ ಇತ್ತು. ಹಾಗಾಗಿ 5ನೇ ಕ್ಲಾಸಲ್ಲಿ ನಾನು ಶಾಲೆ ಬಿಡಬೇಕಾಯಿತು. ಶಾಲೆ ಬಿಟ್ಟು ಒಂದು 2 ವರ್ಷ ಹೋಟೆಲ್ ಕೆಲಸ ಮಾಡಿದ್ದೇನೆ. ಅದು ಧರ್ಮಸ್ಥಳದಲ್ಲಿ ಒಂದು ವೃಂದಾವನ ಹೋಟೆಲ್ ಅಂತ, ಆಮೇಲೆ ಅರ್ಪಣ ಹೋಟೆಲು, ಮತ್ತು ಗಣೇಶ್ ಟಿಫಿನ್ ಹಾಲ್ ಅಂತ 3 ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೇನೆ 2 ವರ್ಷ. ಆಮೇಲೆ ಯಕ್ಷಗಾನದ ಬಗ್ಗೆ ಆಸಕ್ತಿ ನನಗೆ ಮೊದಲು ಇರಲಿಲ್ಲ. ಒಂದು 2-3 ಸಲ ನಾನು ಯಕ್ಷಗಾನ ನೋಡಿದ್ದೇನೆ ಬಿಟ್ಟರೆ, ಒಂದು ಕುಂಬ್ಳೆ ಮೇಳದ್ದು ನೋಡಿದ್ದೇನೆ, 1-2 ಧರ್ಮಸ್ಥಳ ಮೇಳದ ಆಟ ನೋಡಿದ್ದೇನೆ. ಆವಾಗ ಧರ್ಮಸ್ಥಳ ದೇವಸ್ಥಾನದ ಎದುರಲ್ಲಿ ಆಟ ಆಗ್ತಾ ಇದ್ದದ್ದು. ಅಂದ್ರೆ ಹೋಗಿ ಬರುವಂತಹ ವ್ಯವಸ್ಥೆಗಳು ಇರಲಿಲ್ಲ ನಮಗೆ. ನಮ್ಮ ಹಳ್ಳಿ ಪ್ರದೇಶ ಈಗಿನ ಹಾಗೆ ಬೇಕಿದ್ರೆ ಎಷ್ಟು ಬೇಕಾದಷ್ಟು ಗಾಡಿಗಳುಂಟು. ಆವಾಗ ನಮಗೆ ಹೋಗುವ ವ್ಯವಸ್ಥೆ ಇರಲಿಲ್ಲ. ಅಂದ್ರೆ ಕಾಡು ದಾರಿಯಲ್ಲಿ ಹೋಗ್ಬೇಕಿತ್ತು. ನಮಗೆ ರಾತ್ರಿ ಬರಲಿಕ್ಕೂ ಸಾಧ್ಯ ಇಲ್ಲ, ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ 2-3 ಆಟಕ್ಕೆ ನೋಡಿದ್ದ ನೆನಪು ಒಂದು ಮಹಾಶೂರ ಭೌಮಾಸುರ ಅಂತ ಒಂದು ಧರ್ಮಸ್ಥಳ ಮೇಳದ ಪ್ರಸಂಗ. ಅದರಲ್ಲಿ ಒಂದು ನಾರಾಯಣ ಹೆಗ್ಡೆ ಅವರನ್ನು ನಾನು ಆ ವೇಷದಲ್ಲಿ ನೋಡಿದ್ದದೇ ಪ್ರಥಮ. ಆಮೇಲೆ ವ್ಯಕ್ತಿಯನ್ನು ನೋಡಲಿಲ್ಲ. ಮತ್ತು ಒಬ್ಬರು ಎಂಪೆಗಟ್ಟ ರಾಮಯ್ಯಣ್ಣ ಅಂತ, ಅವ್ರದ್ದೊಂದು ಪೌಂಡ್ರಕ ವಾಸುದೇವ ಪ್ರಸಂಗದಲ್ಲಿ ನಾನು ನೋಡಿದ್ದೆ ನೆನಪು. ಮತ್ತೊಂದು ಕುಂಬಳೆ ಮೇಳದ್ದು, ಅದು ಪ್ರಸಂಗ ಯಾವುದು ನೆನಪಿಲ್ಲ. ಅದೇ 3 ಆಟ ನೋಡಿದ್ದು ಬಿಟ್ಟರೆ ನಾನು ಯಕ್ಷಗಾನ ಮತ್ತೆ ನೋಡಲಿಲ್ಲ. ಹಾಗೆಂತ ಯಕ್ಷಗಾನದ ಬಗ್ಗೆ ಆಸಕ್ತಿ ಹುಟ್ಟುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಹೋಟ್ಲ್ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಹತ್ತಿರದ ಅಂಗಡಿಯಲ್ಲಿ ಒಬ್ಬ ನನ್ನ ಮಿತ್ರ ಇದ್ದಾನೆ, ದಿನೇಶ್ ಗೌಡ ಬೆಳಾಲು ಅಂತ. ಹೀಗೆ ಮಾತಾಡ್ತಾ ಇರುವಾಗ ನಾನು ನಾಳದ್ದು ಕೆಲಸ ಬಿಡ್ತೇನೆ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದೆ. ನಾನು ಯಕ್ಷಗಾನಕ್ಕೆ ಸೇರ್ತೇನೆ ಅಂತ ಹೇಳಿದೆ.
ಅಷ್ಟೇ ಹೇಳಿದೆ, ನನಗೂ ಸೇರಬೇಕು ಅಂತ ಆಸೆ ಉಂಟು. ಹಾಗಿದ್ರೆ ಎಲ್ಲಿ, ಹೇಗೆ, ಯಾರಲ್ಲಿ ಮಾತಾಡಬೇಕು ಎನ್ನುವ ಹಾಗೆ ಕೇಳಿದಾಗ ಹೀಗೆ ಪಾಂಡುರಂಗ ಠಾಕೂರ್ ಅವರಲ್ಲಿ ಅರ್ಜಿ ಕೊಡಬೇಕು, ಆಮೇಲೆ ಇಂಟರ್ವ್ಯೂಗೆ ಕರೀತಾರೆ, ಹೀಗೆಲ್ಲ ತುಂಬ ಹೇಳಿದ. ಹಾಗೆ ನನಗೂ ಸೇರಬೇಕು ಅಂತ ಆಸೆ, ಹೋಟ್ಲ್ ಅವರಲ್ಲಿ ಹೇಳಿ ನಾನು ಹೋಟೆಲ್ ಕೆಲಸವನ್ನ ಬಿಡ್ತೀರಿ. ಬಿಟ್ಟು ಈ 5ನೇ ತರಗತಿಯವರೆಗೆ ಓದಿದಂತ ನೀವು ಕುಟುಂಬದ ಕಡು ಬಡತನದಿಂದಾಗಿ 2 ವರ್ಷ ಏನು ಹೋಟೆಲ್ ಎಲ್ಲ ಕೆಲಸವನ್ನ ಮಾಡ್ತೀರಿ. ಒಂದಷ್ಟು ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಬೆಳೆಸಿಕೊಂಡು ಯಕ್ಷಗಾನವನ್ನ ಕಲಿಯುವಂತಹ ಪ್ರಯತ್ನಕ್ಕೆ ನೀವು ತೊಡಗ್ತೀರಿ ಅಂತ ಹೇಳಿ. ಅಂದ್ರೆ ನಾನು ಶಾಲೆಗೆ ಹೋಗ್ತಾ ಇರುವಾಗಲೇ ಇಂಥದ್ದು ಬೇರೆ ಬೇರೆ ನಾನು ಕೆಲಸಗಳೆಲ್ಲ ಮಾಡಿದ್ದೇನೆ. ನಮ್ಗೆ ಶಾಲೆಗೆ ಖರ್ಚಿಗೆ ಬೇಕಾಗಿ ಇದು ಪೇರಳೆ ವ್ಯಾಪಾರ, ಇದು ಜಂಬು ನೇರಳೆ ಹಣ್ಣು ವ್ಯಾಪಾರ, ಹೀಗೆಲ್ಲ ಬೇರೆ ಬೇರೆ ವ್ಯಾಪಾರ ಮಾಡ್ತಾ ಇದ್ದೆ ನನ್ನ ಚಿಕ್ಕಪ್ಪನೊಟ್ಟಿಗೆ ಹೋಗಿ ಎಲ್ಲ. ಹಾಗೆ ಸರಿ, ಈಗ 2 ವರ್ಷ ಕೆಲಸವನ್ನ ಮಾಡಿದ್ದೀರಿ, ತದನಂತರ ಕೆಲಸವನ್ನ ಬಿಡ್ತೀರಿ. ಬಿಟ್ಟ ನಂತರ ಯಕ್ಷಗಾನ ಹೆಜ್ಜೆಗಾರಿಕೆಯನ್ನ ಕಲಿಯುವುದಕ್ಕಾಗಿ ಮುಂದುವರಿತೀರಿ ಅಂತ ಹೇಳಿ. ಓಕೆ ಚಂದ್ರನ್, ಈಗ ನೀವು 2 ವರ್ಷ ಹೋಟೆಲ್ ಕೆಲಸವನ್ನೆಲ್ಲ ಮಾಡಿದ್ರಿ, ತುಂಬಾ ಶ್ರಮವನ್ನ ಪಟ್ರಿ. ಹೇಗೋ ಕೆಲಸವನ್ನ ಬಿಟ್ಟು ಯಕ್ಷಗಾನ ತರಗತಿಗೆ ಸೇರ್ಪಡೆಗೊಳ್ಬೇಕು ಅನ್ನುವ ಹಾಗೆ ಪ್ರಯತ್ನವನ್ನ ಪಡ್ತೀರಿ. ಅದು ಹೇಗೆ ಆರಂಭ ಆಯಿತು ಅಂತ ಹೇಳಿ. 1990ರಲ್ಲಿ ಧರ್ಮಸ್ಥಳದ ಯಕ್ಷಗಾನ ಲಲಿತ ಕಲಾ ಕೇಂದ್ರದಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಮೊದಲು ಗುರುಗಳಾಗಿದ್ದವರು ವರ್ಕಾಡಿ ತಾರನಾಥ ಬಲ್ಯರು. ಆ ವರ್ಷ 1 ತಿಂಗಳ ಪಾಠವನ್ನು ನಮಗೆ ಮಾಡಿದರು. ಆಮೇಲೆ ಕಾರಣಾಂತರದಿಂದ ಅವರು ಬಿಟ್ಟು ಹೋದರು. ಆಮೇಲೆ ಪ್ರಸಿದ್ಧ ಶ್ರೀ ವೇಷಧಾರಿ ಅಂತ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾಯರು ಅವರು ಗುರುಗಳಾಗಿ ಅವರಲ್ಲಿ ತರಬೇತಿಯನ್ನು ಪಡೆದು, ಅಂದರೆ 4.5 ತಿಂಗಳ ಕ್ಲಾಸಲ್ಲಿ ಊಟ ವಸತಿ ಎಲ್ಲ ವ್ಯವಸ್ಥೆ ಇತ್ತು. ಒಳ್ಳೆ ಸಂತೋಷ ಆಯಿತು ನಮಗೆ. ಅಲ್ಲಿ ಒಂದು 4.5 ತಿಂಗಳ ಜೀವನ ಖುಷಿ. ಮನೆಗೆ ಬರ್ಲಿಕ್ಕೆಲ್ಲ ಚೌತಿಯ ಒಂದು ಟೈಮಲ್ಲಿ ನಮಗೆ ಒಂದು ಮನೆಗೆ ಬರ್ಲಿಕ್ಕೆ ಒಂದು ಅವಕಾಶ ಇತ್ತು. ಅಲ್ಲ, ನೀವು ಧರ್ಮಸ್ಥಳದವರಾಗಿ ಬರುವಂತ? ಇಲ್ಲ, ಅದು ಯಾರನ್ನು ಬಿಡ್ತಾ ಇರಲಿಲ್ಲ. ಅಲ್ಲಿ ಹೋಗಿ ಒಮ್ಮೆ ಸೇರ್ಪಡೆ ಆದ್ಮೇಲೆ ಮತ್ತೆ ಚೌತಿ ಟೈಮಲ್ಲಿ ಒಮ್ಮೆ ಮನೆಗೆ ಬಂದು ಹೋಗ್ಲಿಕ್ಕೆ ಬಿಡ್ತಾರೆ. ಬಿಟ್ಟರೆ ಹತ್ತಿರ ಮನೆ ಉಂಟು ಅನ್ನೋ ಕಾರಣಕ್ಕಾಗಿ ಬಿಡುವುದೇ ಇಲ್ಲ. ಅದು ಅಲ್ಲಿ ಶಿಸ್ತು ಅದು. ಹಾಗೆ 4.5 ತಿಂಗಳು ಅಲ್ಲಿ ನಮಗೆ ಯಕ್ಷಗಾನ ತರಬೇತಿ ಸಿಕ್ಕಿತ್ತು. ಮಾತುಗಾರಿಕೆ ಸ್ವಲ್ಪ ಸ್ವಲ್ಪ, ಮತ್ತೆ ನಾಟ್ಯ ತರಬೇತಿ ಒಳ್ಳೆ ರೀತಿಯಲ್ಲಿ ಆಯಿತು. ಅಲ್ಲಿ ಒಂದು 4-5 ತಿಂಗಳು ಕೇಂದ್ರದ ಪಾಠ ಆಗ್ತದೆ. ಹೌದು. ಯಾರು ವರ್ಕಾಡಿ ಅವರಿಂದ ಹೆಜ್ಜೆಗಾರಿಕೆ, ಮತ್ತೆ ಯಾರು ಬೇರೆ ಕೋಳಿಯೂರು ರಾಮಚಂದ್ರ ಕಳಿಸಿದ್ರು. ನಿಮ್ಮ ಬ್ಯಾಚ್ ಅಲ್ಲಿ ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ? ಈಗ ಪ್ರಸ್ತುತ ತಿರುಗಾಟದಲ್ಲಿ ಇದ್ದವರು ಅಥವಾ ಎಷ್ಟು ಜನ ಇದ್ರಿ ನೀವು ಕೇಂದ್ರದಲ್ಲಿ? ಆ ವರ್ಷದ ತರಬೇತಿ ಪಡೆಯುವುದರಲ್ಲಿ 12 ಮಂದಿ ನಾವು ನಾಟ್ಯಕ್ಕೆ, ಮತ್ತೆ ಒಬ್ಬ ಚೆಂಡೆಮದ್ದಳೆಗೆ. ಆವಾಗ ಚೆಂಡೆಮದ್ದಳೆಗೆ ಪಾಠ ಮಾಡ್ತಾ ಇದ್ದವರು ಗೋಪಾಲಕೃಷ್ಣ ಕುರುಪ್ರ. ಅವರು ತುಂಬ ವರ್ಷ ಅಲ್ಲಿ ತರಬೇತಿ ನೀಡ್ತಾ ಇದ್ದರು. ಅದರಲ್ಲಿ ಒಬ್ಬ ಮಾತ್ರ. ಮತ್ತೆ ಇಬ್ರು ಸಂಗೀತಕ್ಕೆ DL ಭಾಗವತ್ ಅಂತ ಆ ಘಟ್ಟದ ಮೇಲಿನವರು, ಮತ್ತೊಬ್ಬರು ವೆಂಕಟಾಚಲಯ್ಯರ, ಮತ್ತೆ ಇಳಂತಿಲ ಪದ್ಮನಾಭರು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ರು ಅವರು 4 ಮಂದಿ ಹಿಮ್ಮೇಳಕ್ಕೆ, ನಾವು 12 ಮಂದಿ ಇದು ನಾಟ್ಯಕ್ಕೆ. ಅದರಲ್ಲಿ ಈಗ ಪ್ರಸ್ತುತ ತಿರುಗಾಟದಲ್ಲಿ ಇರುವವರು ಅಂತ ಹೇಳಿದ್ರೆ ನಾನೊಬ್ಬ ಮಾತ್ರ. ಉಳಿದವರ ಹೆಸರು ರಾಘವ ಶಿಶಿಲ, ಮತ್ತೆ ಗಂಗಾಧರ ಶಿಶಿಲ, ಮತ್ತು ಶಿವರಾಮ್ ಅಂತ ಮೈಸೂರಿನವರು, ಮತ್ತು ಜಯರಾಮ್ ಪಾಟಾಳಿ, ಮೂಡುಶೆಡ್ಡೆ ಗಣೇಶ್ ಶೆಟ್ಟಿ, ಮತ್ತು ಎಡನೀರು ಮೋಹನ ಅಂತ ಅವರೀಗ ಬೆಹರಿನರಲ್ಲಿದ್ದಾರೆ, ಮತ್ತು ರಾಮಕುಂಜ ಗಣೇಶ ಅಂತ ತೀರಿ ಹೋಗಿದ್ದಾನೆ, ಮತ್ತು ಇಟಗಿ ಮಹಾಬಲೇಶ್ವರ ಭಟ್ರು, ಮತ್ತು DL ಭಾಗವತ್ ಅಂತ, ಮತ್ತು ವೆಂಕಟಾಚಲಯ್ಯರವರು, ಮತ್ತು ಬೆಳಾಲು ದಿನೇಶ್ ಗೌಡ ಮಾರಪಾಲು, ಮತ್ತು ಸಂಜೀವ ಅಂತ ಈಗ ಕಟೀಲು ಮೇಳದಲ್ಲಿ ಡ್ರೆಸ್ ಕಟ್ತಾ ಇದ್ದಾರೆ, 1-2 ವರ್ಷ ವೇಷ ಮಾಡಿದ್ದಾರೆ, ಮತ್ತು ಪದ್ಮನಾಭ ಇಳಂತಿಲ, ಒಟ್ಟು 13. ಒಂದು 4.5 ತಿಂಗಳು 5 ತಿಂಗಳಲ್ಲಿ ಪಾಠ ಆಗ್ತದೆ ನಿಮಗೆ ಕೇಂದ್ರದಲ್ಲಿ ವೇಷಧಾರಿ ಆಗಿ. ಓಕೆ, ಕೇಂದ್ರದ ಪಾಠ ಆದ ನಂತರ ಕೇಂದ್ರದಲ್ಲಿ ಅಥವಾ ನಿಮ್ಮನ್ನ ಅಲ್ಲಿಂದ ನೇರವಾಗಿ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಳಿಸ್ತಾರ ಅಥವಾ ಹೇಗೆ ಮುಂದುವರೆದ್ರಿ ಅಲ್ಲಿಂದ ಕೇಂದ್ರದಿಂದ? ಇಲ್ಲ, ಆ ವರ್ಷ ನಾವು ಅಲ್ಲಿ ಯಾರು ಪ್ರಥಮ ಮತ್ತು ದ್ವಿತೀಯ ಬರ್ತಾರೋ ಅಲ್ಲಿ ಎಕ್ಸಾಮ್ಗಳು ಉಂಟಲ್ಲಿ, ಪರೀಕ್ಷೆ. ಅಲ್ಲಿ ನಾವು ಇದು ನಾಟ್ಯದ ಬಗ್ಗೆ ನಾವು ತಾಳದ ವಿಷಯದಲ್ಲಿ ಪರೀಕ್ಷೆ ನಡೆಯುತ್ತೆ. ಮತ್ತೆ ನಮಗೆ ಪುರಾಣದ ಬಗ್ಗೆ ಅದರಲ್ಲಿ ಕೆಲವು ಅಂದ್ರೆ ಬರವಣಿಗೆ ಲಿಖಿತ ಪರೀಕ್ಷೆ ಉಂಟು, ಮತ್ತೆ ಮೌಖಿಕ ಪರೀಕ್ಷೆ ಉಂಟು. ಅದರಲ್ಲಿ ಯಾರು ಪ್ರಥಮ ದ್ವಿತೀಯ ಬರ್ತಾರೆ ಅವರನ್ನು ಧರ್ಮಸ್ಥಳ ಮೇಳಕ್ಕೆ ಒಂದು ಸೇರ್ಪಡೆಗೊಳ್ಳುವ ಕ್ರಮ. ಆದರೆ ನನಗೆ ಆ ವರ್ಷ ಏನೋ ಮೇಳಕ್ಕೆ ಒಮ್ಮೆ ನಿರ್ಧಾರ ಆಯಿತು ಧರ್ಮಸ್ಥಳ ಮೇಳಕ್ಕೆ ಬೇಕು ಅಂತ. ಕಾರಣಾಂತರಗಳಿಂದ ಮೇಳ ನೀನು ಹೋಗು ಅಂತ ಹೆಗಡೆ ಅವರು ಹೇಳಿದರು, ಇಲ್ಲಿ ಒಳ್ಳೇದಾಗು ಅಂತ ಹೇಳಿ ಆಶೀರ್ವಾದ ಮಾಡಿ
ಕಳಿಸಿದ್ರು. ಆದ ಯಾರು ಇಲ್ಲಿಂದ ಬಿಡ್ತಾರೋ ಅವ್ರನ್ನೆಲ್ಲ ನಮ್ಮನ್ನು 4-5 ಮಂದಿಯನ್ನು ಆ, ಆ, ನಮ್ಮ ಗುರುಗಳು ಗೋಳಿರವರು ಅವರು ಆಗ ಬಪ್ಪನಾಡು ಮೇಳದಲ್ಲಿ ಇದ್ರು. ಅವ್ರು ಬಪ್ಪನಾಡು ಮೇಳಕ್ಕೆ ಕರ್ಕೊಂಡು ಹೋದ್ರು ನಮ್ಮನ್ನು. ನೀವು ಬಪ್ಪನಾಡು ಮೇಳಕ್ಕೆ ಬಪ್ಪನಾಡು ಮೇಳಕ್ಕೆ ಅಂದ್ರೆ ನಾನಿರುವ ನನ್ನ ಜೊತೆಗೆ ನೀವು ಇರಬೇಕು ಅಂತ ಹೇಳಿ 4-5 ಜನ ನಾವು ಮೇಳದಲ್ಲಿ ಪಾತ್ರವನ್ನ ನಿರ್ವಹಿಸುವಷ್ಟು ಪರಿಪೂರ್ಣತೆ ನಿಮ್ಮಲ್ಲಿ ಇತ್ತ? ಕೇಂದ್ರದಲ್ಲಿ ಅಷ್ಟು ನಿಮಗೆ ಪಾಠ ಗಟ್ಟಿ ಆಗಿತ್ತಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಏನಿದ್ರು ಬೇಸಿಕ್ ಮಾತ್ರ ಹೇಳಿಕೊಡ್ತಾರೆ ಬಿಟ್ರೆ, ಒಂದು ತಾಳದ 1-2 ಹೆಜ್ಜೆಗಳನ್ನು ಹೇಳಿಕೊಡ್ತಾರೆ ಬಿಟ್ರೆ, ಮತ್ತೆ ನಮ್ಮೆಲ್ಲ ಸ್ವಂತಿಗೆ. ಹೌದು, ಅಲ್ಲಿ ಅದೇ ದಾರಿಯೊಂದು ತೋರಿಸ್ತಾರೆ. ಅಲ್ಲಿ ಬಪ್ಪನಾಡು ಮೇಳಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರು. ನಾನು ಯೋಗೀಶಾಚಾರಿ ಅಂತ ಹಳದಂಗಡಿ, ನನ್ನ ಜೊತೆ ವೇಷ, ನಾವು ನಿತ್ಯ ವೇಷಕ್ಕೆ. ಆಮೇಲೆ ರಾಘವ ಶಿಶಿಲ ಮತ್ತೆ ಗಂಗಾಧರ ಶಿಶಿಲ, 3 ಶೆಟ್ಟಿ ಗಣೇಶ, ಜಯರಾಮ್ ಪಾಟೀಲ್, 6 ಜನರನ್ನು ನಮ್ಮನ್ನು ಕರ್ಕೊಂಡು ಹೋದ್ರು ಮೇಳಕ್ಕೆ. ಅಲ್ಲಿ ಕೆಲವರು ಅರ್ಧದಲ್ಲಿ ಮೇಳ ಬಿಟ್ಟರು, ಬಪ್ಪನಾಡು ಮೇಳ ಬಿಟ್ಟರು. ನಾನಂತೂ ಕೊನೆಯವರೆಗೆ ತಿರುಗಾಟ ಮಾಡಿಲ್ಲ. ಅಂದ್ರೆ ಆ ಒಂದೇ ವರ್ಷ 90-91 ತಿರುಗಾಟ ಬಪ್ಪನಾಡು ಮೇಳದಲ್ಲಿ. ಅಂದ್ರೆ ಅಲ್ಲಿ ತುಂಬಾ ಕಷ್ಟ ಬಪ್ಪನಾಡು ಮೇಳದ ತಿರುಗಾಟ. ಬಪ್ಪನಾಡು ಮೇಳದಲ್ಲಿ ತಿರುಗಾಟ ಮಾಡಿದ ಕಲಾವಿದ ಯಾವ ಮೇಳದಲ್ಲಿ ತಿರುಗಾಟ ಮಾಡ್ಯಾನ, ಅಷ್ಟು ಕಷ್ಟಪಟ್ಟು ತಿರುಗಾಟ ಮಾಡ್ಬೇಕು. ಅಲ್ಲಿ ಡ್ರೆಸ್ ಒಣಗಿಸ್ಲಿಕ್ಕೆ ಸೇರಬೇಕು, ರಂಗಸ್ಥಳ ಹಾಕ್ಲಿಕ್ಕೆ ಸೇರಬೇಕು, ಪೆಟ್ಟಿಗೆ ಹೊರಬೇಕು, ಮತ್ತೆ ಅಡುಗೆಗೆ ಸೇರ್ಬೇಕು. ಕಲಾವಿದರು ತುಂಬ ಮಂದಿ, ಕೋಳಿ ರಾಮಚಂದ್ರ ರಾಯರು ಶ್ರೀವೇಷಕ್ಕೆ, ಮತ್ತೆ ಮಧುಕರ ಹೆಗಡೆ ಅವರು ಮತ್ತೊಬ್ಬರು ಶ್ರೀವೇಷಕ್ಕೆ, ಹಾಸ್ಯಕ್ಕೆ ಪಿರೋಡಿ ನಾರಾಯಣ ಹಾಸ್ಯಗಾರ, ಮತ್ತೆ ಬಣ್ಣದ ವೇಷಕ್ಕೆ ಮಾಯಿಪಾಡಿ ಕುഞ്ഞിರಾಮಣ್ಣ, ಮತ್ತು ಕಿರೀಟ ವೇಷಗಳಿಗೆ ಮುಂಡಾಜ ಸದಾಶಿವ ಶೆಟ್ಟರು, ಸುಬ್ರಾಯ ಹೊಳ್ಳ ಕಾಸರಗೋಡು, ಕುಂಡು ವೇಷಕ್ಕೆ ಅಶೋಕಾಚಾರಿ ವೇಣೂರು, ಸಜಿಪ ಸುಬ್ಬಣ್ಣ, ಮತ್ತು ಚಂದ್ರ ಮುಂಡಾಜೆ, ಪದ್ಯಕ್ಕೆ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳು, ಮತ್ತು ಲೀಲಾವತಿ ಬೈಪಡ್ತೆಯರು, ಮತ್ತು ಹರಿನಾರಾಯಣ ಬೈಪಡ್ತೆಯರು ಹಿಮ್ಮೇಳಕ್ಕೆ, ಪದ್ಮನಾಭ ಉಪಾಧ್ಯಾಯರು ಹಿಮ್ಮೇಳಕ್ಕೆ. ಇಷ್ಟು ಮಂದಿ, ಇಷ್ಟು ಕಲಾವಿದರು, ದೊಡ್ಡ ಸೆಟ್ ಅದು. ಒಳ್ಳೆ ಆಟ ಸಿಗ್ತಾ ಇತ್ತು. ಅದು ನಮಗೇನಂದ್ರೆ ಈ ನೀವು ಪೂರ್ವರಂಗದಲ್ಲಿ ಕೊಡ್ತಾ ಇದ್ರು ಗುರುಗಳು. ನನ್ನ ಮೇಲೆ ತುಂಬಾ ಪ್ರೀತಿ, ಯಾಕಂದ್ರೆ ಅದು ಕಲಾವಿದ ಆಗಬೇಕು ಅಂತ ಅವರಿಗೊಂದು ಏನ ಆಸೆ ಇತ್ತು. ಹಾಗೆ ನನಗೆ ಎಲ್ಲ ಪಾತ್ರ, ನಾನು ಮಾಡುವ ಸಣ್ಣ ಮಕ್ಕಳು ಮಾಡುವಂತಹ ಪಾತ್ರಗಳದ್ದು ಎಲ್ಲ ಬರೆದು ಕೊಡ್ತಾ ಇತ್ತು. ನನಗೆ ಒಂದು ಪುಸ್ತಕ ಮಾಡಿ ಅವರೇ ಬರೆದು ಕೊಟ್ಟದ್ದು. ನನಗೆ ಅದು ಓದಬೇಕು ಅಂತ ಗೊತ್ತಿರಲಿಲ್ಲ, ಅಂದ್ರೆ ಓದಲಿಕ್ಕೆ ಸಮಯವೂ ಇಲ್ಲ. ಯಾಕಂದ್ರೆ ಹಗಲು ಇಡೀ ಕೆಲಸ ಮಾಡುದು, ರಾತ್ರಿ 1 2 3 4 ವೇಷ ಹಾಕುದು, ಇದು ಮತ್ತೆ ನಮಗೆ ನಿದ್ರೆಯಲ್ಲಿ ಸಿಗ್ತದೆ, ಇದನ್ನು ಓದಲಿಕ್ಕೆ ಪುರ್ಸೋತಿಲ್ಲ. ಹಾಗಂತ ಲೀಲೆ ಕೃಷ್ಣನ ಪಾತ್ರದ್ದು ಬರೆದು ಕೊಟ್ಟಿದ್ದಾರೆ, ಪ್ರಹ್ಲಾದ್ ಅಂತ ಬರೆದು ಕೊಟ್ಟಿದ್ದಾರೆ, ಲೋಹಿತಾಶ್ವ ಅಂತ ಬರೆದು ಕೊಟ್ಟಿದ್ದಾರೆ, ಮತ್ತೆ ಕೆಲವೆಲ್ಲ ಸಣ್ಣ ಸಣ್ಣ ಪಾತ್ರಗಳದ್ದೆಲ್ಲ ಬರೆದು ಕೊಟ್ಟಿದ್ದಾರೆ. ಮಾತುಗಾರಿಕೆ ಮತ್ತೆ ಹೇಗೂ ಬರ್ತದೆ, ಬಟ್ ನಾಟ್ಯದಲ್ಲಿ ಹೇಗಿದ್ದೆ ನೀವು ಆ ಸಂದರ್ಭ? ಈಗ ನಿತ್ಯ ವೇಷವನ್ನ ಮಾಡಿಕೊಂಡು ಬರ್ತಾ ಇದ್ದೆ, ಈ ದಿಗಿಣ ಹಾಕುವಂಥದ್ದು ಇರ್ಬೋದು, ಅಥವಾ ನಾಟ್ಯಗಳೆಲ್ಲ ಹೇಗಿತ್ತು? ದಿಗಿಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. 1-2 ಹಾರಿ ರಂಗಸ್ಥಳದಿಂದ ಹೊರಗೆ ಬಿದ್ದದ್ದು ಎಷ್ಟೋ ಸಲ ಎದ್ದುಕೊಂಡು ಬಂದಿದೆ. ಅಂದ್ರೆ ಈ ಸಭಿಕರು ನಗಾಡೋದು ಇದೆಲ್ಲ ನೋಡೋಕೆ ತುಂಬಾ ಬೇಸರ ಆಗ್ತಾ ಇತ್ತು. ಅಂದ್ರೆ ಕೇಂದ್ರದಲ್ಲಿ ಹಾರ್ಲಿಕ್ಕೆ ಅಭ್ಯಾಸ ಆಗ್ತಾ ಇರಲಿಲ್ಲ, ಹಾರ್ಲಿಕ್ಕೆ ಸ್ವಲ್ಪ ದಪ್ಪ ಇದ್ದೇನೆ, ಹಾರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾನಂತಲ್ಲ, ನನ್ನ ಜೊತೆ ಯೋಗೀಶನಿಗೆ ಹಾರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಅಭ್ಯಾಸ ಆಯ್ತು. ಸೊ ಹೀಗೆ 1 ವರ್ಷ ಬಪ್ಪನಾಡು ಮೇಳದಲ್ಲಿ ತಿರುಗಾಟವನ್ನು ಮುಂದುವರಿಸಿ 1 ವರ್ಷ ತಿರುಗಾಟ ಮಾಡಿ ಕೊನೆಗೆ ತಿರುಗಾಟ ಆಗುವಾಗ ಅವರು ನಮ್ಮ ಮೇಳದ ಯಜಮಾನರು ಶಂಕರ ಆಳ್ವರು, ತಜಪೋಡಿ ಗೊತ್ತು, ಅವರು ನಾವು ಬರೋ ವರ್ಷ ಬರ್ತೇವೆ ಅಂತ ಬರೆದು ಕೊಡಬೇಕು ಅಂತ ಹೇಳಿದರು. ನಾನೊಂದು ಪೇಪರಿಗೆ ಬರೆದು ಕೊಟ್ಟೆ, ನಾನು ಬರ್ತೇನೆ ಅಂತ. ನಾನು ಬರುವುದಿಲ್ಲ ಅಂತ ತೀರ್ಮಾನ ಮಾಡಿ ಆಗಿದೆ. ಕೊನೆಗೆ ನಾನು ಗುರುಗಳಲ್ಲಿ ಹೇಳಿಲ್ಲ, ಗುರುಗಳಲ್ಲಿ ಹೇಳಿದರೆ ಬೈತಾರೆ ಅವರು. ನಾನು ಬರುವುದಿಲ್ಲ ಅಂತ ತೀರ್ಮಾನ ಮಾಡಿ ಮತ್ತೆ ಬಂದು ಹೋಟ್ಲಿಗೆ ಕೆಲಸಕ್ಕೆ ಸೇರ್ಪಡೆಗೊಂಡು ಮಳೆಗಾಲದಲ್ಲಿ. ಎಲ್ಲಿ ಅರ್ಪಣದ ಮುಂಚೆ ಇದ್ದ ಹೋಟೆಲ್ಗೆ, ಮುಂಚೆ ಇದ್ದ ಹೋಟ್ಲಿಗೆ. ಅದು ಸ್ವಲ್ಪ ಪ್ರಮೋಷನ್ ಆಗಿದೆ ನನಗೆ. ಮೊದಲು ಗ್ಲಾಸ್ ತೊಳಿತಾ ಇದ್ದದ್ದು, ಆಮೇಲೆ ಸಪ್ಲೈಯರ್ ಆಗಿ ಬಡ್ತಿ ಹೊಂದಿದೆ. ಅಲ್ಲಿ ನಾನು ಹೋಟ್ಲಿಗೆ ಬರ್ತೇನೆ ಅಂತ ಹೇಳಿ ಹೋಟ್ಲ್ ಕೆಲಸ. ಮತ್ತೆ ಹೇಗೋ 6 ತಿಂಗಳು ಯಕ್ಷಗಾನ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು. 5 ರೂಪಾಯಿ ಕೊಡ್ತಾ ಇತ್ತು ನನಗೆ. ಹೋಟ್ಲಲ್ಲಿ 7 ರೂಪಾಯಿ ಸಂಬಳ ಇತ್ತು ನನಗೆ. ಒಂದು ಸಂಬಳವೂ ಕಡಿಮೆ ಅಲ್ಲಿ, ಇಲ್ಲಿ ಹೋಟ್ಲಲ್ಲಿ ಹೆಚ್ಚಿತ್ತು. ಮತ್ತೆ ಅಲ್ಲಿ ಯಾಕೆ ಹೋಗುದು ಅಂತ ಆಯ್ತು ನನಗೆ. ಮತ್ತೆ ಹೋಟ್ಲಿಗೆ ಬಂದು ಸೇರಿದೆ. 3 ತಿಂಗಳು ಕೆಲಸ ಮಾಡಿದ್ದೇನೆ. ಇದು ಆಗಸ್ಟ್ ತಿಂಗಳಲ್ಲಿ ಕೊಳತಿಗೆ ನಾರಾಯಣಗೌಡರು ಹುಡುಕಿಕೊಂಡು ಬಂದರು. ಅವರು ಕರ್ನಾಟಕ ಮೇಳದಲ್ಲಿ ನಮಗೊಂದು ನಿತ್ಯ ವೇಷಕ್ಕೆ ಜನ ಬೇಕು ಅಂತ ಹೇಳಿ ಹುಡುಕಿಕೊಂಡು ಬಂದರು. ನೇರ ಇಲ್ಲಿ ಕೇಂದ್ರಕ್ಕೆ ಹೋದ್ರು. ಆ ವರ್ಷ ಕೇಂದ್ರದಲ್ಲಿ ಲೀಲಾವತಿ ಬೈಪಡ್ತಾರು ಮತ್ತು ಹರಿನಾರಾಯಣ ಬೈಪಡ್ತಾರು ಗುರುಗಳಾಗಿದ್ದರು ಮೇಳಕ್ಕೆ. ಅವರಲ್ಲಿ ಹೋಗಿ ವಿಚಾರಿಸಿರಂತೆ, ಒಂದು ಹುಡುಗ ಬೇಕು, ಯಾರು ಇದ್ದಾರಾ ಅಂತ. ಅದಕ್ಕೆ ಅವರು ಹೇಳಿದರು, ಚಂದ್ರಶೇಖರ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮೇಳಕ್ಕೆ ಬರುವುದಿಲ್ಲ ಅಂತ ತೀರ್ಮಾನ ಮಾಡಿ ಹೋಟ್ಲಿಗೆ ಸೇರಿದ್ದು ಅಂತ. ಹೌದಾ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿ ನನ್ನಲ್ಲಿ ಬಂದರು. ಹೋಟ್ಲಿಗೆ ಬಂದು ಮಾತಾಡಿಸಿ, ನಾನು ಕೊಳ್ತಿಗೆ ನಾರಾಯಣಗೌಡರು, ನನಗೆ ಪರಿಚಯ ಇಲ್ಲ ಯಾರು.
ಮಾತಾಡಿಸಿದ್ರು. ಅವರು ಆ ಸಂದರ್ಭದಲ್ಲಿ ಬಹಳಷ್ಟು ಹೆಸರನ್ನು ಹೌದೌದು, ಹೆಸರನ್ನ ಕಲಾವಿದ. ನನಗೆ ಅವರು ಕೊಳ್ತಿಗೆ ಅವರು ಗೊತ್ತಿರ್ಲಿಲ್ಲ. ಅವ್ರು ನನ್ನಲ್ಲಿ ಬಂದು ಮಾತಾಡಿದ್ರು, ಹೌದು. ಕರ್ನಾಟಕ ಮೇಳಕ್ಕೆ ಒಂದು ಜನ ಬೇಕು, ನೀನು ಬರಬೇಕು ಅಂತ ಹೇಳಿದ್ರು. ನಾನು ಬರುದಿಲ್ಲ, ನನಗೆ ಬಪ್ಪನಾಡು ಮೇಳದಲ್ಲಿ ಇದ್ದದವರಿಗೆ ಗೊತ್ತಿತ್ತು ವಿಚಾರ, ಅದು ಇವರು ಹೇಳಿದ್ರು, ಹೇಳಿದ್ರು ಒಟ್ಟಿಗಿದ್ರಲ್ಲ, ಒಟ್ಟಿಗಿದ್ರ. ಹಾಗೆ ಬರಬೇಕು, ನಾನು ಬರುದಿಲ್ಲ ಮೇಳಕ್ಕೆ, ನನಗೆ ಕಷ್ಟ ಆಗ್ತದೆ, ಅದು ಹಗಲಲ್ಲಿ ನಿದ್ರೆ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ಬೇಡ, ನಾನು ಹೋಟ್ಲ್ ಕೆಲಸವಾಗಿತ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಬಂದರೆ ಒಳ್ಳೇದುಂಟು, ನಿಮಗೆ ಬೊಂಬೈ ಎಲ್ಲ ನೋಡ್ಬೋದು ಅಂತ ಹೇಳಿದ್ರು. ಆಸೆ ಹುಟ್ಟಿಸಿದ್ರು. ಆವಾಗ ಮಂಗಳೂರಿಗೆ ಹೋಗುದೇ ಒಂದು ವಿಶೇಷ ಅಲ್ಲ, ಬೊಂಬೈಗೆ ಅಂತ ಹೇಳುವಾಗ ಒಂದು ಏನೋ ಖುಷಿ ಆಯ್ತು, ಒಮ್ಮೆ ಬೊಂಬೈ ನೋಡ್ಬೋದಲ್ವ ಅಂತ. ಯಾವಾಗ ಹೋಗ್ಲಿಕ್ಕೆ, ಇಂಥ ದಿವಸ ಹೋಗ್ಲಿಕ್ಕೆ, ಜುಲೈ ಆಗಸ್ಟಲ್ಲಿ ಹೋಗ್ಲಿಕ್ಕೆ ಅಂತ, ಇದು ಜೂನಲ್ಲಿ ಒಂದು ಸೇರಿದ್ದೇನೆ, ಹೋಗ್ಲಿಕ್ಕೆ, ಹೌದಾ ಬರ್ತೇನೆ ಅಂತ ಹೇಳಿದೆ. ಹೋಗಿ ಬೊಂಬೈಗೆ ಹೋಯ್ತು. ಆವಾಗ 2.5 ತಿಂಗಳು ಬೊಂಬೈಯಲ್ಲಿ ತಿರುಗಾಟ, ಧರ್ಮಸ್ಥಳ ಇದು ಕರ್ನಾಟಕ ಹೊಸದಾಗಿ ಸೇರ್ಪಡೆ ಆದ್ದಲ್ಲ ನಾನು. ಅಲ್ಲಿ ಉಮೇಶ್ ಗೌಡ ನಮ್ಮ ಇಲ್ಲಿ ಸೋಮಂದರ್ಕದವ, ಅವ ಆ ವರ್ಷ ಮುಂಚಿನ ವರ್ಷ ಅದರಲ್ಲಿ ಇದ್ರು, ಅವ ಬೊಂಬೈಗೆ ಬಂದಿದ್ದ ನನ್ನೊಟ್ಟಿಗೆ, ನನಗೆ ಜೊತೆ ಅವ ಅಲ್ಲಿ ಕರ್ನಾಟಕ ಮೇಳದಲ್ಲಿ. ಬೊಂಬೈಗೆ ಹೋದಾಗ ಅಲ್ಲಿ ಒಳ್ಳೊಳ್ಳೆ ತುಳು ಪ್ರಸಂಗ, ಒಳ್ಳೆ ಪ್ರಸಂಗದಲ್ಲಿ ಕೆಲವು ವೇಷಗಳೆಲ್ಲ ಸಣ್ಣ ಸಣ್ಣ ಪಾತ್ರಗಳನ್ನೆಲ್ಲ ಕೊಟ್ಟರು. ಅಲ್ಲಿ ಘಟಾನುಘಟಿ ಕಲಾವಿದರಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ನಮಗೆಲ್ಲ ಕಲಾವಿದರಲ್ಲಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಅಂಥ ಕಲಾವಿದರು. ಕೊರಗಪ್ಪ ಶೆಟ್ಟರು, ಪುಳಿಂಚ ರಾಮೇಶ್ ಶೆಟ್ಟರು, ಮತ್ತು ಮಿಜಾರ್ ಅಣ್ಣಪ್ಪನವರು, ಸಂಜಯ್ ಕುಮಾರ್, ಅಳಿಕ ಲಕ್ಷ್ಮಣ ಶೆಟ್ಟರು, ಮತ್ತು ಜಪ್ಪ ದಯಾನಂದ ಶೆಟ್ಟರು, ಮೋಹನ್ ಶೆಟ್ಟಿ ಬಾಯಾರು, ರಘುನಾಥ್ ಶೆಟ್ಟಿ ಬಾಯಾರು, ನೆಲ್ಯಾಡಿ ಜೋಸಫ್ ಡಿಸೋಜ, ರಮೇಶ್ ಶೆಟ್ಟಿ ಬೆಳ್ಳಾರೆ, ಮತ್ತು ಮಿಜಾರ್ ತಿಮ್ಮಪ್ಪಣ್ಣ, ಸದಾಶಿವ ಶೆಟ್ಟಿ ಸಿದ್ದಗಟ್ಟೆ, ಹೀಗೆ ದೊಡ್ಡ ಸೆಟ್ ಆ ಸಂದರ್ಭದಲ್ಲಿ. ಅಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ದೀನಿ? ಅಲ್ಲಿ ಬೊಂಬೈಯಲ್ಲಿ ನನಗೆ ಸಂತೋಷ ಆದ್ಯಂತ ಅಂದರೆ, ಇಲ್ಲಿದ್ದ ಸಂಬಳ 7 ರೂಪಾಯಿ ನಮಗೆ, ಬೊಂಬೈಗೆ ಒಂದು ಆಟಕ್ಕೆ 30 ರೂಪಾಯಿ ಸಂಬಳ ಕೊಟ್ಟರು ಅವಾಗ. ಅಲ್ಲಿ 2.5 ತಿಂಗಳು ಸಂಪಾದನೆ. ಅದು ಬೊಂಬೈಯಲ್ಲಿ ಆಟ ಈ ಊರಿನಲ್ಲಿ ಇರ್ತಿಲ್ಲ, ಅದು ಹೇಗೆ ಬೊಂಬೈ ಇದ್ದು? ಅದು ಮಳೆಗಾಲದಲ್ಲಿ ಬೊಂಬೈ ಹೋಗ್ತಾರೆ ಹಾಗೆ. ಈಗ ನಾನು ಹೋಟ್ಲಲ್ಲಿ ಮಳೆಗಾಲದಲ್ಲಿ 3 ತಿಂಗಳು ಮಾಡಿ ಬೊಂಬೈಗೆ ಹೋದ್ರೆ ಅದೇ. ಹೌದಾ, ಅವರೊಟ್ಟಿಗೆ ಬೊಂಬೈಗೆ ಹೋಗಿ ಅಲ್ಲಿ ಹೋಗಿ ನಾನು ಮನೆಗೆ ಕಾಗದ ಹಾಕಿದ್ದೇನೆ, ಕಾಗದ ಮನೆಗೆ ಸಿಗ್ಲಿಲ್ಲ, ಹೋದವನು ಸುದ್ದಿ ಇಲ್ಲ, ಎಲ್ಲ ಇಲ್ಲಿ ತಲೆ ಬಿಸಿಯಲ್ಲಿದ್ದಾರೆ. ಮತ್ತೆ ಬಂದ ಮೇಲೆ ಗೊತ್ತಾದ್ದು ಅಲ್ಲಿಗೆ ಕಾಗದ ಹಾಕುದಂದ್ರೆ ಸಿಗ್ತದ ಇಲ್ವಾ ಯಾರಿಗೆ ಗೊತ್ತು. ಹಾಗೆ ಅಲ್ಲಿಂದ ಬೊಂಬೈಯಿಂದ ತಿರುಗಾಟ ಬಂದು ಮತ್ತೆ ಮೇಳಕ್ಕೆ, ಅವರ ಮೇಳದಲ್ಲಿ ತಿರುಗಾಟ 3 ತಿಂಗಳು ಬೊಂಬೈಯಲ್ಲಿ ತಿರುಗಾಟ ಆಗಿ ಮತ್ತೆ ಆಮೇಲೆ ನವೆಂಬರಲ್ಲಿ ಮೇಳ ಆರಂಭ ಆಯ್ತು, ಮೇಳದಲ್ಲಿ ತಿರುಗಾಟ.